ಇನ್ನು ಪ್ರಧಾನಿ ಮೋದಿ ಅವರ ಸ್ವಾಗತಕ್ಕೆ ಬಿಜೆಪಿಗರು ಸಜ್ಜಾಗಿದ್ದಾರೆ. ರಸ್ತೆಯುದ್ದಕ್ಕೂ ಬಿಜೆಪಿ ಬಾವುಟ ಅಳವಡಿಸಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಬ್ಯಾರಿಕೇಡ್ ಅಳವಡಿಸಿರುವಂತದ್ದು ಮೋದಿಗೆ ಸ್ವಾಗತ ಕೋರೋದಕ್ಕೆ ಬಿಜೆಪಿ ನಾಯಕರು ಕಾತರದಿಂದ ಕಾಯುತ್ತಿದ್ದಾರೆ. ಪ್ರಧಾನಿ ಮೋದಿ ಅವರ ಸ್ವಾಗತಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇರೋದು. ಅದರಲ್ಲೂ ಬಿಜೆಪಿ, ನೀವು ಇಡೀ ಬೆಂಗಳೂರನ್ನ ಇವತ್ತು ಗಮನಿಸ್ತಾ ಇರಬಹುದು. ಆಚೆ ಬಂದರೆ ನಿಮಗೆ ಗೊತ್ತಿರುತ್ತೆ, ಎಲ್ಲ ಕಡೆನೂ ಬಿಜೆಪಿಯ ಬಾವುಟಗಳು ರಾರಾಜಿಸ್ತಾ ಇವೆ. ಪ್ರಧಾನಿ ಮೋದಿ ಅವರನ್ನ ಸ್ವಾಗತಿಸುವ ಬಂಟಿಂಗ್ ಬ್ಯಾನರ್ಗಳು ಯಾವ ರೀತಿ ಈಗಾಗಲೇ ಅಬ್ಬರಿಸ್ತಾ ಇವೆ ಅಂತಂದ್ರೆ, ಮೋದಿ ಅವರಿಗೆ ಸ್ವಾಗತ, ಪ್ರಧಾನಿ ಮೋದಿ ಅವರಿಗೆ ಸ್ವಾಗತ ಅಂತ ಹೇಳಿ ಸಿಕ್ಕಾಪಟ್ಟೆ ಫ್ಲೆಕ್ಸ್ ಬ್ಯಾನರ್ಗಳು. ನೋಡಿ, ಈ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಲ್ಲ, ಇದು ಎಲ್ಲ ಕಡೆನೂ ಇದೇ ರೀತಿ ಇದೆ. ಪ್ರಧಾನಿ ಮೋದಿ ಅವರು ಸಂಚರಿಸುವ ರಸ್ತೆಯುದ್ದಕ್ಕೂ ಬಿಜೆಪಿ ಬಾವುಟಗಳು ರಾರಾಜಿಸ್ತಾ ಇವೆ, ಬ್ಯಾನರ್ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇವೆ. ಪ್ರಧಾನಿ ಮೋದಿ ಮೇನಿಯಾ ಇವತ್ತು ರಾಜಧಾನಿ ಬೆಂಗಳೂರಿನಲ್ಲಿ. ಪ್ರಧಾನಿ ಮೋದಿ ಅವರು ಬೆಂಗಳೂರಿಗೆ ಬರ್ತಾ ಇರುವ ಹಿನ್ನೆಲೆ ನೋಡಿ, ತಾವು ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀರಿ, ಎಲ್ಲ ಕಡೆನೂ ಕೇಸರಿಮಯ. ಪೊಲೀಸರಂತೂ 10,000 ಪೊಲೀಸರು, 10,000ಕ್ಕೂ ಹೆಚ್ಚು ಪೊಲೀಸರು, 100 ಇನ್ಸ್ಪೆಕ್ಟರ್ಸ್. ಮಧುವಣ್ಣ ಎಲ್ಲಿದೆ? ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದ ಬಳಿ ಇರುವ ಚಿತ್ರಣವನ್ನ ಕ್ಯಾಮ್ರಾ ಪರ್ಸನ್ ಮಧುಕು ತೋರಿಸ್ತಾ ಇದ್ದಾರೆ. ಮಧುರ್ ಅವರು ತೋರಿಸ್ತಾ ಇರುವಂತಹ ದೃಶ್ಯದಲ್ಲಿ ಬೇಸಿಕಲಿ ನಾವು ಗಮನಿಸಬೇಕಾಗಿರೋದು, ಪ್ರಧಾನಿ ನರೇಂದ್ರ ಮೋದಿರವರ ಆಗಮನಕ್ಕೆ ವಿವಿಧ ಕಲಾ ತಂಡಗಳ ನಿಯೋಜನೆ ಮಾಡಲಾಗಿರುವಂತದ್ದು. ಒಂದು ಕಡೆ ಡೊಳ್ಳು ಕುಣಿತಾ ಇದ್ರೆ, ಇದೇ ಒಂದು ಫುಟ್ಪಾತ್ನ ಮತ್ತೊಂದು ಭಾಗದಲ್ಲಿ ತಮಟೆಯನ್ನ ಕೂಡ ಈಗಾಗಲೇ ತರಿಸಿರುವಂತದ್ದು. 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿರವರು ಬರ್ತಾರಾದ್ರೂ ಕೂಡ ಈ ಸದ್ಯದ ಮಟ್ಟಿಗೆ 9:15 ಆಗಿದೆ. 9:15 ಅಷ್ಟೊತ್ತಿಗೆನೆ ಇಲ್ಲಿ ಜನರು ಸೇರಿರುವಂತದ್ದು ತಮ್ಮ ನೆಚ್ಚಿನ ಪ್ರಧಾನ ಮಂತ್ರಿರವರನ್ನ ವೀಕ್ಷಣೆ ಮಾಡೋದಕ್ಕೆ. ರಾಜ್ಯಕ್ಕೆ, ನಗರಕ್ಕೆ 2 ಕೊಡುಗೆಗಳನ್ನ ನೀಡಿರುವಂತ, ಅದನ್ನ ಉದ್ಘಾಟನೆ ಮಾಡೋದಕ್ಕೆ ಬರ್ತಿರುವಂತಹ ಪ್ರಧಾನಿ ನರೇಂದ್ರ ಮೋದಿರವರನ್ನ ಮಾತನಾಡಿಸೋದಕ್ಕೆ, ಅವರ ಜೊತೆ 1 ನಿಮಿಷವಾದ್ರೂ ಅವ್ರನ್ನ ನೋಡೋದಕ್ಕೆ ಈಗ ಸಾವಿರಾರು ಜನರು ಬಿಜೆಪಿರವರು ಗುರುತು ಮಾಡಿರುವಂತಹ 8 ರಿಂದ 9 ಪಾಯಿಂಟ್ಗಳಲ್ಲಿ ಈಗಾಗಲೇ ಸೇರಿರುವಂತದ್ದು. ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯ ವಯಸ್ಕರು ಕೂಡ ಈಗಾಗಲೇ ಬಂದಿರೋದನ್ನ ನಾವು ಗಮನಿಸ್ತಾ ಇದ್ದೇವೆ. ಅಲ್ಲಿಗೆ ಈ ಹಿಂದೆ ಪ್ರಧಾನಿ ಮೋದಿರವರು ಬಂದಂತ ಸ್ಥಳದಲ್ಲಿ ಜನರಿಗೆ ಕೊರತೆ ಇಲ್ಲ ಅನ್ನೊಂದು ಮಾತನ್ನ ಏನ್ ಹೇಳಿದ್ರು. ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯ ವಯಸ್ಕರವರೆಗೂ ಮೋದಿರವರು ಮೋಡಿಯನ್ನ ಮಾಡಿದ್ದಾರೆ ಅಂತ ಏನು ಹೇಳಲಾಗ್ತಿತ್ತು, ಆ ಒಂದು ಮಾತಿಗೆ ಪೂರಕವಾಗಿ ಈ ಸದ್ಯದ ಮಟ್ಟಿಗೆ ಇಲ್ಲಿರುವಂತ ಜನರು ಸೇರಿರುವಂತ ದೃಶ್ಯವನ್ನ ನಾವು ತೋರಿಸ್ತಾ ಇದ್ದೇವೆ. ಇಲ್ಲಿ ನೆರೆದಿರುವಂತ ಒಂದಿಷ್ಟು ಮಹಿಳೆಯರನ್ನ ಕೂಡ ಮಾತನಾಡಿಸ್ಬೇಕು. ಅಮ್ಮ, ಏನ್ ಅನ್ಸುತ್ತೆ ಇವತ್ತು ಮೋದಿರವ್ರು ಬರ್ತಾ ಇದ್ದಾರೆ? ತುಂಬಾ ಸಂತೋಷ ಆಗ್ತಾ ಇದೆ ಸರ್. ಅವ್ರನ್ನ ನೋಡಕ್ ಬಂದಿದ್ದೀರಾ ಅಥವಾ ಈ ಪ್ರೋಗ್ರಾಮ್ ಇನಾಗ್ರೇಟ್ ಮಾಡ್ತಾರಲ್ಲ ಅದನ್ನ ನೋಡಕ್ ಬಂದಿರಾ? ಇಲ್ಲ ಸರ್, ಮೋದಿಗೋಸ್ಕರನೇ ಬಂದಿಕ್ಕೆ. ಅವ್ರು ನಮ್ಮ ದೇಶದ ಪ್ರಧಾನಿಯಾಗಿದ್ದು ನಮ್ಮ ಹೆಮ್ಮೆ ಸರ್. ಅವರು ನಮ್ಮನ್ನ ಇಂಟರ್ನ್ಯಾಷನಲ್ ಲೆವೆಲ್ಗೆ ತಗೊಂಡೋಗಿ ನಿಲ್ಸಿದ್ದಾರೆ. ಇವತ್ತು ಭಾರತದ ಏನ್ ಪರಿಸ್ಥಿತಿ ಇದೆಯೋ ಅದಕ್ಕೆ ಮುಖ್ಯ ಕಾರಣ ಮೋದಿ ಸರ್. ಮೋದಿ ಇಲ್ಲ ಅಂದಿದ್ರೆ ನಮ್ಮ ಭಾರತ ಈ ಮಟ್ಟಕ್ಕೆ ಬರೋಕ್ ಸಾಧ್ಯನೇ ಆಗ್ತಾ ಇರಲಿಲ್ಲ ಅಂತ ನನ್ನ ಅನಿಸಿಕೆ ಸರ್. ನಮ್ಮ ರಾಷ್ಟ್ರನ ಅವರು ಸಾಲದಿಂದ ಮುಕ್ತ ಮಾಡಿದ್ದಾರೆ. ಅಂಥವ್ರನ್ನ ನಾವು ನೋಡೋದ ಪುಣ್ಯ ಅಲ್ಲ. ಅದಕ್ಕೋಸ್ಕರ ಅವ್ರನ್ನ ನೋಡೋಕ್ಕೋಸ್ಕರ ಪ್ರತಿ ಸರ್ತಿ ಬಂದಾಗಲೂ ನಾವು ಬಂದು ನೋಡ್ಕೊಂಡು ಹೋಗ್ತೀವಿ ಅವ್ರನ್ನ. ಅವ್ರು ನೋಡಕ್ ಬನ್ನಿ, ಅವ್ರು ಒಳ್ಳೆ ಪ್ರಧಾನ ಮಂತ್ರಿ, ಅವರೇ ಬರ್ಬೇಕು, ಅವರೇ ಮುಂದೆ ಆಡಳಿತ ನಡೆಸಬೇಕು. ತುಂಬಾ ಚೆನ್ನಾಗಿದೆ. ಮೋದಿ ನಮ್ಮ ಭಾರತದ ಹೆಮ್ಮೆ. ನಮ್ಮ ಭಾರತದ ಹೆಮ್ಮೆಯಾಗಿರುವಂತಹ ಪ್ರಧಾನಿ ನರೇಂದ್ರ ಮೋದಿರವ್ರನ್ನ ನೋಡೋದಕ್ಕೆ ಬಂದಿದ್ದೇವೆ ಅಂತ ಹೇಳ್ತಾರೆ. ಮತ್ತೊಂದ್ ಕಡೆ ಇಲ್ಲಿರುವಂತ ಒಂದಿಷ್ಟು ವ್ಯಕ್ತಿಗಳನ್ನ ಕೂಡ ಮಾತಾಡಿಸ್ಬೇಕು. ಸರ್, ಹೇಳಿ, ನೀವು ಏನ್ ಅನ್ಸುತ್ತೆ ಇವತ್ತು ಮೆಟ್ರೋ ಲೈನ್ ಇನಾಗ್ರೇಟ್ ಆಗ್ತಾ ಇದೆ, ಅದ್ರ ಜೊತೆಗೆ ವಂದೇ ಭಾರತ್ ಇನಾಗ್ರೇಟ್ ಆಗ್ತಾ ಇದೆ? ಆಕ್ಚುಲಿ ನಮ್ಮ ಬೆಂಗಳೂರು ನಗರಕ್ಕೆ ಮೆಟ್ರೋ ಇನ್ನೂ ಬೇಗ ಆಗಬೇಕಾಗಿತ್ತು.
ಇಲ್ಲೂ ಟ್ರಾಫಿಕ್ಕು ಸಿಟಿಲಿ ತುಂಬಾ ಜಾಸ್ತಿ ಆಗಿದೆ. ಮತ್ತು ಮೆಟ್ರೋ ಅಷ್ಟು ಅನುಕೂಲ ಬೇರೆ ಯಾವುದ್ರಲ್ಲೂ ಹೋಗಲ್ಲ, ಸ್ವಂತ ಕಾರಲ್ಲೂ ಹೋಗಲ್ಲ. ಸಾರ್ವಜನಿಕರು ಮೆಟ್ರೋ ಯೂಸ್ ಮಾಡಬೇಕು ಅಂದರೆ ಮೆಟ್ರೋ ಕನೆಕ್ಟಿವಿಟಿ ಜಾಸ್ತಿ ಆಗಬೇಕು. ಹಾಗಾಗಿ ಎಲ್ಲೋ ಲೈನು ಕಾಮಗಾರಿ ಮುಗಿದು ಸುಮಾರು 2-3 ವರ್ಷದಿಂದ ಪೆಂಡಿಂಗ್ ಇತ್ತು. ಇವತ್ತು ಮಾಡ್ತಾ ಇರೋದು ತುಂಬ ಸಂತೋಷ ಆಗಿದೆ. ಮೋದಿಯವರ ನೇತೃತ್ವದಲ್ಲಿ ಭಾರತದಲ್ಲಿ ಎಲ್ಲ ರೀತಿಯ ಸಾರಿಗೆ ವ್ಯವಸ್ಥೆ ಇದೆಲ್ಲ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇದೆ. ಹಾಗಾಗಿ ಇವತ್ತು ಇದು ಇನಾಗ್ರೇಷನ್ ಆಗ್ತಾ ಇರೋದು ಮತ್ತು ವಂದೇ ಭಾರತ್ ಇದಾಗ್ತಾ ಇರೋದು ತುಂಬ ಸಂತೋಷ ತಂದಿದೆ. ಹಾಗಾಗಿ ಮೋದಿಯವರಿಗೆ ವೆಲ್ಕಮ್ ಮಾಡಿ ಅವ್ರಿಗೆ ಒಂದು ಇದು ಕೊಡಬೇಕು, ಸ್ವಾಗತ ಕೊಡಬೇಕು ಅಂತ ಬಂದಿದ್ದೀವಿ. ನಮಗೆ ತುಂಬ ಸರ್, ನಮ್ಮ ದೇಶದ ಪ್ರಧಾನಿ ಅನ್ನೋದಕ್ಕಿಂತ ಅವರು ಒಬ್ಬ ದೇವಮಾವನ ಅನ್ನೋದಕ್ಕೆ ಅದು ತಪ್ಪಿಲ್ಲ ಸರ್. ನಾವೆಲ್ಲ ಹಿಂದೂಗಳು ಇಷ್ಟು ಲೆವೆಲ್ ಆಗಿ ಎದೆ ತಟ್ಟು ನಿಂತ್ಕೊಳ್ಳೋಕೆ ಕಾರಣ ನರೇಂದ್ರ ಮೋದಿ ಅವರು. ನರೇಂದ್ರ ಮೋದಿ ಅವರು ಇರಲಿಲ್ಲ ಅಂದರೆ ಇಷ್ಟು ಅಭಿವೃದ್ಧಿ, ರಾಮ ಮಂದಿರ, ಆರ್ಟಿಕಲ್ 370 ಇವೆಲ್ಲ ನಾವು ಕನ್ಸಲ್ಲೂ ಅನ್ಕೊಂಡ್ರಲ್ಲ ಇದೆಲ್ಲ ಆಗತ್ತೆ ಅಂತ. ಆ ಒಬ್ಬ ವ್ಯಕ್ತಿ ಮಾಡಿದ ಕೆಲಸ ಇವಾಗ ನಾವೆಲ್ಲರೂ ಎದೆ ತಟ್ಟು ನಿಂತ್ಕೊಳ್ಳುವಂಥ ಪರಿಸ್ಥಿತಿ ಆಗಿದೆ. ಇನ್ನು ಮುಂದಕ್ಕೂ ನಮ್ಮ ಪೀಳಿಗೆ ಚೆನ್ನಾಗಿರುತ್ತೆ. ಸ್ಪೆಷಲಿ ಎಲ್ಲೋ ಲೈನ್ ಆಗಿದ್ದಕ್ಕೂ ಮೇಜರ್ ಇಂಪಾರ್ಟೆಂಟು. ಕಾಂಗ್ರೆಸ್ ಗೌರ್ಮೆಂಟ್ ತುಂಬ ಡಿಲೇ ಮಾಡ್ತಿತ್ತು. ಅದಕ್ಕೆ DK ಶಿವಕುಮಾರ್ ಅವರು ಕಮೆಂಟ್ ಮಾಡಿದ್ರು, ಡಿಲೇ ಮಾಡ್ತಾ ಇದ್ದಾರೆ. ತೇಜಸ್ವಿ ಕಮೆಂಟ್ ಮಾಡಿದ್ರು. ಬಟ್ ತೇಜಸ್ವಿ ಕರೆಕ್ಟಾಗಿ ಹೇಳಿದ್ರು, ಇನ್ನೂ ಡಿಲೇ ಮಾಡಿ ಯಾರಿಗೂ ಉತ್ತರ ಮಾಡಬೇಕಾಗಿದೆ. ಬೇಗ ಕೆಲಸ ಆಗಬೇಕು. ಅವರೇ ಶಂಕುಸ್ಥಾಪನೆ ಅವರೇ ಮಾಡಬೇಕು, ಇನಾಗ್ರೇಷನ್ ಅವರೇ ಮಾಡಬೇಕು. ಆ ಕೆಲಸ ಆಗಬೇಕಾಗಿತ್ತು. ಬಟ್ ಇಂದಿರಾ ಗಾಂಧಿ ಗೌರ್ಮೆಂಟ್ ಅಲ್ಲಿತ್ತು. ಇಂದಿರಾ ಗಾಂಧಿ ಅವ್ರು ಮಾಡ್ರೆ ಮನಮೋಹನ್ ಸಿಂಗ್ ಮಾಡೋದು, ಆ ಕೆಲಸ ಆಗಬಾರ್ದು. ನರೇಂದ್ರ ಮೋದಿ ಅವ್ರ ಟಾರ್ಗೆಟ್ ಅನ್ನು ಅವರೇ ಶಂಕುಸ್ಥಾಪನೆ ಮಾಡಬೇಕು, ಅವರೇ ಇನಾಗ್ರೇಷನ್ ಮಾಡಬೇಕು. ಆಡಿಗೆ ಚೆನ್ನಾಗಿ ನಡೀತಾ ಇದೆ ಅನ್ನೋದು ನಮ್ಮ ನಂಬಿಕೆ. ಮತ್ತೊಂದು ಕಡೆಗೆ ನಾವು ಗಮನಿಸಬೇಕಾಗಿರೋದು ಖಂಡಿತವಾಗಿಯೂ ಆ ಒಂದು ಭಾಗಕ್ಕೆ ಕರೆದುಕೊಂಡು ಹೋಗ್ತೇನೆ. ಅಲ್ಲಿ ಈಗಾಗಲೇ ಒಂದು ಭಾಗದಲ್ಲಿ ಡೊಳ್ಳು ಕುಣಿತಾ ಇತ್ತು, ಮತ್ತೊಂದು ಭಾಗದಲ್ಲಿ ತಮಟೆ ವಾದ್ಯವನ್ನ ತರಿಸಲಾಗಿರುವಂಥದ್ದು, ಮತ್ತೊಂದು ಅದಕ್ಕಿಂತ ಮುಂದೆ ಹೋದರೆ ಕೇರಳದ ಪ್ರಸಿದ್ಧವಾದ ಚಂಡೆ ವಾದ್ಯವನ್ನ ಕೂಡ ಧರಿಸಲಾಗಿದೆ. ಈ ಸದ್ಯದ ಮಟ್ಟಿಗೆ ಈ ಜಾಗದಲ್ಲಿ ಅಂದ್ರೆ ಮೋದಿರವರು ಸಾಗುವ ಮಾರ್ಗದ ಉದ್ದಕ್ಕೂ ಹಬ್ಬದ ವಾತಾವರಣವನ್ನ ನಾವು ನೋಡ್ತಾ ಇದ್ದೇವೆ. ಈ ಒಂದು ವ್ಯವಸ್ಥೆಯನ್ನ ಗಮನಿಸಬೇಕು. ಅದ್ಭುತವಾದಂತಹ ವ್ಯವಸ್ಥೆಯನ್ನ ಪೊಲೀಸರು ಈ ಬಾರಿ ಕಲ್ಪಿಸಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಎಲ್ಲಿಯೂ ಕಿರಿಕಿರಿ ಆಗಬಾರ್ದು, ಟ್ರಾಫಿಕ್ಗೆ ಸಮಸ್ಯೆ ಆಗಬಾರ್ದು ಅನ್ನೋದು ನಿಟ್ಟಿನಲ್ಲಿ ಈ ಒಂದು ತಮಟೆ ವಾತಾವರಣವನ್ನು ಕೂಡ ಮತ್ತೊಂದು ಭಾಗದಲ್ಲಿ ಇರಿಸಿರುವಂತದ್ದು. ತಮಟೆ ವಾದ್ಯದವ್ರನ್ನು ಕೂಡ ಮಾತನಾಡಿಸ್ಬೇಕು. ಇವತ್ತಿನ ಕಾರ್ಯಕ್ರಮದ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ? ಎಲ್ಲಾ ಕಡೆ ಪ್ರೋಗ್ರಾಮ್ಗಳಿಗೆ ಹೋಗ್ತೀರಾ, ಆದ್ರೆ ಮೋದಿಗೆ ಸೇರುವಂತ ಜನ ಬೇರೆ ಕಡೆ ಸೇರ್ತಾರ ಇಲ್ವಾ? ಏನ್ ನೋಡ್ತೀರಾ ಕ್ರೌಡ್ ಅಲ್ಲಿ? ಸರ್ ಅಂದ್ರೆ ನಮ್ಮ ಬಗ್ಗೆ ಗೊತ್ತಿಲ್ಲ. ಜನ ಮೋದಿರವ್ರು ಸೇರಿದಾಗ ಜನ ಸೇರ್ತಾರ ಇಲ್ವಾ ನಿಮ್ಗೆ? ಸೇರ್ತಾರೆ ಸರ್. ಏನ್ ಅನ್ಸುತ್ತೆ ಈ ತರ ಕ್ರೌಡ್ ನೋಡಿದಾಗ? ತುಂಬಾ ಖುಷಿ ಆಗುತ್ತೆ ಸರ್. ಖುಷಿ ಆಗುತ್ತೆ. ಹೌದೌದು. ಓಕೆ. ಇಲ್ಲಿಗೆ ತಮಟೆ ವಾದ್ಯದವರು ಕೂಡ ಹೇಳುವಂತದ್ದು, ಮೋದಿರವರು ಸೇರುವಂತ ಜಾಗದಲ್ಲಿ ಜನ ಸೇರ್ತಾರೆ. ಇಂತಹ ಪ್ರೋಗ್ರಾಮ್ಗಳಲ್ಲಿ ನೀವು ಶುರು ಹಚ್ಕೊಳ್ಳಿ, ಜನ ಸೇರ್ತಾರೆ. ಇಲ್ಲೂ ಕೂಡ ನಮಗೆ ಪರ್ಫಾರ್ಮ್ ಮಾಡೋದಕ್ಕೆ ಖುಷಿ ಆಗುತ್ತೆ ಅಂತ ಮತ್ತೊಂದು ಚಿತ್ರಣವನ್ನ ಕೂಡ ತೋರಿಸ್ಬೇಕು. ಈ ಒಂದು ಓಕುಳಿಪುರಂನ ಅಂದ್ರೆ ಅಷ್ಟಪಥ ಮಾರ್ಗ ಏನಿದೆ, ಓಕುಳಿಪುರಂನಿಂದ ಟುವರ್ಡ್ಸ್ ಮೆಜೆಸ್ಟಿಕ್ಗೆ ಕನೆಕ್ಟ್ ಆಗುವಂತ ರಸ್ತೆ ಏನಿದೆ, ಆ ರಸ್ತೆಯ ಎರಡೂ ಬದಿ ಈಗಾಗಲೇ ಜನ ಸೇರಿದ್ದಾರೆ, ಸಾಲುಗಟ್ಟಿ ನಿಂತಿದ್ದಾರೆ. ಇಡೀ ರಸ್ತೆ ಕೇಸರಿಮಯ ಆಗಿದೆ. ಮತ್ತೊಂದ್ ಕಡೆ ಬಿಜೆಪಿಯ ಬಾವುಟಗಳು ಹಾರಾಡ್ತಾ ಇದ್ದಾವೆ. ಮತ್ತೊಂದ್ ಕಡೆ ಒಂದಿಷ್ಟು ಸಾಂಸ್ಕೃತಿಕ ಕಲಾ ತಂಡಗಳು ತಮ್ಮ ಪ್ರದರ್ಶನ ಮಾಡೋದಕ್ಕೆ ಈಗಾಗಲೇ ಸಿದ್ಧತೆಯನ್ನ ನಡೆಸಿರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಇವಿಷ್ಟು ಒಂದ್ ಕಡೆ ಆಯ್ತು ಅಂದ್ರೆ ಪೊಲೀಸರ ಭದ್ರತೆ ಈ ಸದ್ಯದ ಮಟ್ಟಿಗೆ ದುಪ್ಪಟ್ಟಾಗಿರುವಂತದ್ದು. ಯಾವುದೇ ಸಂದರ್ಭದಲ್ಲೂ ಕೂಡ ಯಾವುದೇ ಸಣ್ಣ ಕಿರಿಕಿರಿ ಇಲ್ಲಿ ಸೇರಿರುವಂತ ಜನರಿಗೂ ಆಗಬಾರದು, ಪ್ರಧಾನಿ ನರೇಂದ್ರ ಮೋದಿರವರ ಕಾನ್ವಾಯ್ಗೂ ಕೂಡ ಆಗಬಾರದು ಅಂತ ಈ ಒಂದು ವ್ಯವಸ್ಥೆಯನ್ನ ಪೊಲೀಸರು ಈಗಾಗಲೇ ಕಲ್ಪಿಸಿರುವಂತದ್ದು. ಸೊ ಈ ಸದ್ಯದ ಮಟ್ಟಿಗೆ KSR ಅಂದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೃತ್ತದ ಬಳಿ, ಅವರ ಪುತ್ಥಳಿಯ ಬಳಿ, ಅವರ ಪ್ರತಿಮೆಯ ಬಳಿ ಇರುವಂತ ವ್ಯವಸ್ಥೆಯ ಚಿತ್ರಣ ಇದಾಗಿರುವಂತದ್ದು. ಕೇವಲ ಇನ್ನೇನು 1 ಗಂಟೆ ಒಳಗಡೆ ಪ್ರಧಾನಿ ನರೇಂದ್ರ ಮೋದಿರವರು ಇದೇ ಒಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದ ಬಳಿಗೆ ಬರ್ತಾರೆ. ಇದೇ ಮಾರ್ಗದಿಂದ
ವಂದೇ ಭಾರತ್ ರೈಲನ್ನ ಉದ್ಘಾಟನೆ ಮಾಡ್ತಾರೆ. ಇದಾದ ನಂತರ ರಾಗಿಗುಡ್ಡದ ಬಳಿ ಒಂದು ಹಳದಿ ಮಾರ್ಗದ ಮೆಟ್ರೋ ರೈಲ್ ಏನಿದೆ ಅದರ ಉದ್ಘಾಟನೆಯನ್ನ ಮಾಡ್ತಾರೆ. ಅದಾದ ನಂತರ BMRCL ಎಂಪ್ಲಾಯಿಗಳನ್ನ ಉದ್ದೇಶಿಸಿ ಅವರು ಮಾಡಿರುವಂತಹ ಕೆಲಸವನ್ನ ಶ್ಲಾಘಿಸಿ ಅದಾದ ನಂತರ ವಾಪಸ್ ಬೆಂಗಳೂರಿಗೆ ಬೀಳ್ಕೊಟ್ಟು ಪ್ರಧಾನಿ ಮೋದಿರವರು ತೆರಳುವಂತ ನಿರೀಕ್ಷೆ ಹಾಗೂ ಪ್ಲಾನ್ ಈ ಸದ್ಯದ ಮಟ್ಟಿಗೆ ಇರುವಂತದ್ದು. ಬ್ಯಾಕ್ ಟು ಯು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇವತ್ತು ಬೆಂಗಳೂರಿಗೆ ಆಗಮಿಸ್ತಿರುವಂಥ ಹಿನ್ನೆಲೆಯಲ್ಲಿ ಅವರ ಸ್ವಾಗತಕ್ಕಾಗಿ ಬಿಜೆಪಿಯ ಭರ್ಜರಿ ಸ್ವಾಗತ ಮಾಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂಥದ್ದು. ಮತ್ತು ಸಹಜವಾಗಿ ಅವರು ಬಂದಂಥ ಸಂದರ್ಭದಲ್ಲಿ ಅವ್ರು ನೋಡಲಿಕ್ಕೆ ಜನಸಾಮಾನ್ಯರು ಕೂಡ ಸೇರ್ತಾರೆ. ಈ ಒಂದು ನಾನಿವತ್ತು ಚಾಲುಕ್ಯ ಸರ್ಕಲ್ ಬಳಿ ಇರುವಂಥ ಒಬ್ಬ ವಿಶೇಷ ವ್ಯಕ್ತಿ ಇಲ್ಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಭಾವಚಿತ್ರವನ್ನು ಇಟ್ಕೊಂಡು ಅವರನ್ನು ನೋಡಲಿಕ್ಕೆ ಕಾತರವಾಗಿದ್ದಾರೆ. ಅವ್ರ ಜೊತೆಗೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ತಮ್ಮ ಹೆಸರೇನು, ಎಲ್ಲಿಂದ ಬಂದಿದ್ದೀರಿ? ಮೊಹಮ್ಮದ್ ಗೌಸ್ ಶಿವಾಜಿನಗರದಿಂದ ಬಂದಿದ್ದೀನಿ ಸರ್. ನಾವು ಬಂದ್ಬಿಟ್ಟು ಮೋದಿಜಿಗೆ ನೋಡೋಕ್ಕೆ ಫಸ್ಟಿಗೆ ಮುಂಚೆ ನೋಡಿದ್ದೀನಿ, ವಿಧಾನಸೌಧ ಹತ್ರ ನೋಡಿದ್ದೀನಿ, ಜಯಮಹಲ್ ಇದರಲ್ಲಿ ಹೇಳಿ ಮೇಕ್ರಿ ಸರ್ಕಲ್ ಹತ್ರ ನೋಡಿದ್ದೀನಿ. ಒಳ್ಳೆಯ ವ್ಯಕ್ತಿ. ಈ ಥರ ವ್ಯಕ್ತಿ ನಾವು ನೋಡೋಕ್ಕೆ ಬೇಕಂದರೆ ಭಾಳ ಇಷ್ಟ ಆಗ್ತಿದೆ. ನಾವು ಬಂದ್ಬಿಟ್ಟು ಈಗ ಮೋದಿಜಿ ಅವ್ರು ಹೇಳಿರೋದು ಮಾತಿಗೆ ನಮ್ಮ ಹಿಂದೂ ಆಗಲಿ ಮುಸ್ಲಿಮ್ ಆಗಿ ಅವ್ರು ಮಾತು ಹೇಳಿದ್ದಾರೆ. ಏಕ್ ಹಾತ್ ಮೇ ಖುರಾನ್ ಶರೀಫ್, ಏಕ್ ಹಾತ್ ಮೇ ಲ್ಯಾಪ್ಟಾಪ್. ಆ ಮಾತು ಹೇಳಿರೋದಿಗೆ ನಮ್ಮ ಅಲ್ಪಸಂಖ್ಯಾತ ಅವರು ಖುಷಿ ಆಗಬೇಕು. ಇವತ್ತು ತನಕ ಯಾರು CM, ಯಾರು ಫಸ್ಟ್ CM, ಫಸ್ಟ್ PM ಈ ಥರ ಮಾತಾಡಿರೋದು. ಈ ಮಾತಿಗೆ ನಾವೆಲ್ಲ ಒಳ್ಳೆ ವ್ಯಕ್ತಿ. ನಾವು ಎಲ್ಲ ಅವ್ರಿಗೆಲ್ಲ ಧನ್ಯವಾದಗಳು ಹೇಳಬೇಕು. ಈ ಮೆಟ್ರೋಕ್ಕೆ ಕೆಲಸ ಮಾಡ್ತಾರೆ. ಇವತ್ತು ತನಕ ಯಾರು ಮೆಟ್ರೋಗೆ ಫಸ್ಟ್ ಮಾಡಿರಬೇಕು, ಇಲ್ಲ ಅಂದ್ಬಿಟ್ಟು ಹೇಳೋಕ್ಕಾಗೋದಿಲ್ಲ, ನಾವು ಸಾಧ್ಯನೇ ಇಲ್ಲ. ಈಗ ಮಾಡಿರೋದು ಇವತ್ತು ತನಕ ಈ ಮಾಡಿರೋದು ಕೆಲಸ, ಇದು ವಂದೇ ಭಾರತ್ ಕೆಲಸ ಎಲ್ಲರಿಗೂ ಇವತ್ತು ಜೈ ಹೇಳಬೇಕಾಗ್ತದೆ. ಯಾಕೆಂದರೆ ಈ ಕೆಲಸ ಮಾಡೋದು ಯಾರಿಗೆ ಶಕ್ತಿ ಇಲ್ಲ. ಈ ಬಂದ್ಬಿಟ್ಟು ಶಕ್ತಿ ಬಂದಿರೋದು ಒಂದೇ ವ್ಯಕ್ತಿಗೆ. ನಾವು ನೋಡಿದ ತನಕ ಇವತ್ತು ತನಕ ಶಕ್ತಿ ಒಂದು ಆತ್ಮೀಯ ಖುರಾನ್ ಶರೀಫ್, ಆತ್ಮೀಯ ಟಾಪ್ ಅಂದರೆ ಭಾಳ ಇದು ನಮ್ಮವ್ರಿಗೆ ಅಲ್ಪಸಂಖ್ಯಾತ ಅವರೆಲ್ಲ ಖುಷಿ ಆಗಬೇಕು. ಬಿಜೆಪಿ ಅಲ್ಪಸಂಖ್ಯಾತರ ವಿರೋಧಿ ಅನ್ನೋದು ಕಾಂಗ್ರೆಸ್ ಹೇಳುತ್ತೆ. ಆಮೇಲೆ ಪ್ರಧಾನಮಂತ್ರಿ ಅವ್ರಿಗೂ ಕೂಡ ಕಾಂಗ್ರೆಸ್ನವರು ಟೀಕೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅವ್ರು ಏನು ಮಾಡ್ತಾರೆ, ವೋಟ್ ಬ್ಯಾಂಕ್ ಬೇಕು ಅವ್ರಿಗೆ, ವೋಟ್ ಬೇಕು ಅಷ್ಟೇ. ವೋಟ್ ಹಾಕಿ ಆಮೇಲೆ ಮನೆಗೆ ಹೋಗ್ಬಿಟ್ಟು ಮಲ್ಕೊಳ್ಳಿ ಅಷ್ಟೇ. ಮೋದಿಜಿ ಕೆಲಸ ಒಳ್ಳೆ ಮಾಡಿದ್ದಾರೆ. ಅವ್ರು ಜಾಗೃತಾರೆ. ನೀವು ಕೆಲಸ ಮಾಡಿರೋದು ವೋಟ್ಗೆ ಫೈಟ್ ಮಾಡಿ ಕೆಲಸ ಮಾಡೋಕ್ಕೆ ಬಿಡಿ. ಇವತ್ತು ಏನು ಕಾಂಗ್ರೆಸ್ ಬರೀ ಹೇಳಿದ್ದಾರೆ, ಈ ಥರ ಮಾಡಿ ಈ ಥರ ಮಾಡ್ತೀನಿ, ಏನೂ ಮಾಡಿಲ್ಲ. ಅಲ್ಪಸಂಖ್ಯಾಕ ಏನು